ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮತ್ತೆ ಬೇಟು ಲಾಗ್ಗೆ ಸ್ವಾಗತ. ಇವರು ನಮ್ಮ ಕಲಾಶಾಸ್ತ್ರಿಗಳು ನೋಡಿದ್ರೆ ಇವತ್ತು ಮಾತ್ರ ಚೆನ್ನಾಗಿ ರೆಡಿ ಆಗಿದ್ದಾರೆ. ಅವನೊಬ್ಬ ನೋಡಿದ್ರೆ ಹೆಂಗೆ ಕಾಣ್ತಾರೆ ಹೇಳ್ರಿ, ಅದು ಇಲ್ಲಿಂದ ನಾವು ಓಡ್ ಬಂದಿರೋ ಹೆಂಗೆ ಕಾಣ್ತಾರೆ ನೋಡ್ರಿ, ಇಲ್ಲಿಂದ ನಾವು ಓಡ್ ಬಂದಿರೋ ಥರನೇ ಕಾಣೋದು. ಇವತ್ತೆಲ್ಲ ಕಮಲಶಿಲೆ ದೇವಸ್ಥಾನ ಕೊಟ್ಟಿದ್ದೀವಿ. ಅಂದರೆ ನಿನ್ನೆದೊಂದು ಟ್ರಿಪ್ಪು ಟೆಂಪಲ್ ರನ್ ಮುಗೀತು, ಇವತ್ತು ಇನ್ನೊಂದು ರೌಂಡು ಟೆಂಪಲ್ ರನ್ನು. ಇವತ್ತು ಕಮಲೇಶ್ವರಿಗೆ ಹೋಗ್ತಿದ್ದೀವಿ ಮತ್ತು ಬೀಚ್ ಮರವಂತೆ ಬೀಚ್ ಬರೀ ಇಂಥವೇ ನೋಡಿ ಮಾಡೋದಿಲ್ಲ. ಆಶೀರ್ವಾದ ಸದಾಕಾಲ ಓನೇ ನೋಡಿದ್ರೆ ಅದೇನೋ ಅಂತಾರಲ್ಲ ಹಂಗೆ ಆಯ್ತು ಒಂದು ಕತೆ. ಬರೀ ಇಂಥವೇ ನಮಗೆ ಸಿಗೋವೆಲ್ಲ ಬರೀ ಇಂಥವೇ. ಅದು ಪರಿಸ್ಥಿತಿಗೆ ನಿದ್ದೆ ಕೊಟ್ಟಿಲ್ಲ ಬ್ರೋ, ನಿದ್ದೆ ಕೊಟ್ಟಿಲ್ಲ. ನೆಕ್ಸ್ಟ್ ಯಾವ್ದಾರ ವಾದ್ಯ ಗೀತ ಇದ್ರೆ ಹೇಳಿ ಬರ್ತಾರೆ. ಗೈಸ್, ಇವಾಗಿನ್ನು ಕಮಲಾಶಿಲೆ ಟೆಂಪಲ್ ಅಂತ ಹೇಳ್ಕೊಂಡು ಬಂದಿದ್ವಿ. ಫಸ್ಟ್ ದೇವಸ್ಥಾನ ಬಂದ್ಬಿಟ್ಟು ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ವಿ. ಇನ್ನು ನೆಕ್ಸ್ಟ್ ಎಲ್ಲಿ ಅಂದರೆ ಇದೇ ದೇವಿದು ಮೂಲ ಸ್ಥಾನಕ್ಕೆ ಹೋಗ್ತಿದ್ವಿ. ದರ್ಶನ ಹಂಗೆ ಚೆನ್ನಾಗಾಯಿತು. ನಮ್ಮ ಕಡೆಯೆಲ್ಲ ಬೆವುತ್ತಾ ಇದ್ದಾರೆ ಅಷ್ಟೇ, ಶೆಕೆ ಭಾಳ ಜಾಸ್ತಿ ಆಗ್ತಾಯಿದೆ. ಎಲ್ಲರೂ ಬೆವುತು ನೀರು ಇಳಿತೇವೆ ಅವ್ರ ಮಕ್ಕಳಿಗೆ, ಅವ್ರ ಮಕ್ಕಳು ಇಳಿತೈತೆ ಕಾಣಿಸ್ತಲ್ಲ. ಬನ್ನಿ ಆಮೇಲೆ ಅಲ್ಲಿ ಮೂಲ ಸ್ಥಾನಕ್ಕೆ ಹೋದಾಗ ಈಗ ಇನ್ನೇನಲ್ಲೇ ಇದರಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ದರ್ಶನ ಮುಗಿಸ್ಕೊಂಡ ನಂತರ ನೆಕ್ಸ್ಟು ಹೊರಡ್ತಾ ಇರೋದೆ ನಾವು ಎಲ್ಲಿಗೆ, ಇದೇ ದೇವಿ ಅಂದರೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ಮೂಲ ಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಏನಿಲ್ಲ ಅಂದರೂ ಒಂದು 2 ಕಿಲೋಮೀಟ್ರ್ ಅಲ್ಲ 3 ಕಿಲೋಮೀಟ್ರ್, 3ರಿಂದ 4 ಕಿಲೋಮೀಟ್ರ್ ಆಗ್ಬೋದು. ಗುಹೆ ಒಳಗಡೆ ಇರ್ತಕ್ಕಂಥ ದೇವಸ್ಥಾನ ಭಾಳ ಚೆನ್ನಾಗಿದೆ. ನಾನು ಕೂಡ ಯಾವುದೋ ವೀಡಿಯೋಸು ಅದರಲ್ಲೆಲ್ಲ ನೋಡಿರೋದು. ಇವತ್ತು ಖುದ್ದಾಗಿ ಹೋಗಿ ನೋಡ್ತಾ ಇದ್ದೀವಿ. ಹೇಗೊಂದು ನೋಡೋದು, ಜಗದಂಬೆ ದರ್ಶನ ಆಯಿತು, ಚೆನ್ನಾಗಾಯಿತು, ತುಂಬ ಚೆನ್ನಾಗಾಯಿತು. ಮಹಾಮಂಗಳಾರತಿ ಸಿಕ್ತು. ಆದರೆ ಇವತ್ತಿನ ಮೊದಲನೇ ದರ್ಶನ ನಿನ್ನೆ ಸಿಗಂದೂರು ಮಾಡಿದ್ವಿ. ಇವತ್ತಿನ ಮೊದಲನೇ ದರ್ಶನ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿದು ಆಯಿತು. ಅದೇ ಗುಹಾಲಯ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. 2 ಕಿಲೋಮೀಟ್ರ್ ಇನ್ನೇನು ಅದೇ ಗುಹಾಲಯಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದಿಂದ 2 ಕಿಲೋಮೀಟ್ರ್ ಇದೆಯಂತೆ ಆ ಗುಹಾಲಯಕ್ಕೆ. ಕಾಡು ಮಧ್ಯದಲ್ಲಿರೋದು, ತುಂಬ ಚೆನ್ನಾಗಿದೆಯಂತೆ. ಹಾಗಾಗಿ ನಾನು ಕೂಡ ಯಾವುದೇ ರೀಲ್ಸಲ್ಲೆಲ್ಲ ನೋಡಿದ್ದೆ. ಮತ್ತೆ ಹೋಗ್ತಾ ನೋಡೋಣ ಹೇಗಿದೆ ಆ ದೇವಸ್ಥಾನ ಅಂತ ನೋಡ್ಕೊಂಡು ದೇವಿ ದರ್ಶನ ಅದು ಮಾಡ್ಕೊಂಡು ಬರೋಣ. ಲಿಂಗದ ರೂಪಿಯಲ್ಲಿರೋದಂತೆ ಅಲ್ಲಿ ಅಮ್ಮನವರು, ನೋಡ್ಕೊಂಡು ಬರೋಣ. ಅದೇನು ನೀನು ಬರೀ ಡೋರಲ್ಲೇ ಈಗ ಬರ್ತಾ ಇದ್ದೀವಿ. ಇಲ್ಲಿ ಅದೇ ಗುಹಾಂಧ್ರ ದೇವಸ್ಥಾನ ಇದೆ ಅಂತ ಹೇಳಿದ್ರೆ, ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ಮೂಲ ಸ್ಥಾನ ಇದೆಯಲ್ಲ, ಅದೇ ಮೂಲ ಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಶಾಸ್ತ್ರಿಗಳು ಮತ್ತು ನಮ್ಮ ಇನ್ನೊಬ್ಬರು ಶಾಸ್ತ್ರಿಗಳೆಲ್ಲ ಹೋಗ್ತಿದ್ದಾರೆ. ಏನೋ ಒಂಥರ ಪ್ರಕೃತಿ ಮಧ್ಯೆ ಚೆನ್ನಾಗಿದೆ ಜಾಗ. ಜಾಸ್ತಿ ಜನ ಬಂದು ಹಾಳು ಮಾಡದಿದ್ದರೆ ಸಾಕು, ಅದೇ ಒಂಥರ ಖುಷಿ ನಮಗೆ. ಏನೋ ನಮ್ಮ ಸನಾತನ ಧರ್ಮದ ಉಳಿಯೋಕೆಗೆ ಇಂಥ ಜಾಗಗಳೆಲ್ಲ ಇವಾಗಲೂ ಕೂಡ ಇದೆ. ಸಕ್ಕತ್ತಾಗಿದೆ ಪ್ಲೇಸ್. ಹೇಗೆ ಅಂದರೆ ಈ ಜಾಗದ ಮಹತ್ವ ಹೆಂಗೆ ಅಂದರೆ, ದಿನನಿತ್ಯ ಅಂದರೆ ಇಲ್ಲೊಂದು ಬೆಂಕಿ ಕುಂಡ ಇದೆ. ಆ ಕುಂಡ ಇನ್ನೂ ಆರಿಲ್ವಂತೆ. ಆ ಆರಿಲ್ಲಿದ್ದು ದಿನ ಅವಾಗ ಹುಲಿ ಬಂದು ಅವಾಗ ಬಂದು ಇಲ್ಲಿ ಬಿಸಿ ಅಂದರೆ ಆ ಬಿಸಿನ ಕಾಯಿಸ್ಕೊಂತ ಹೋಗ್ತಾ ಇರತ್ತಂತೆ. ಅದು ಇಲ್ಲಿ ಒಂದು ಮಹತ್ವ. ಬರ್ತಾ ಇದ್ವಿ, ಇದೇ ಗುಹೆ. ಬನ್ನಿ ಮುಂದೆ ಇದ್ದಾರೆ, ಬನ್ನಿ ಅಲ್ಲಿ ಹೋಗಿ ಉದ್ಭವಲಿಂಗ ಇದೆ ಮುಂದೆ ಹೋಗಿ. ಬನ್ನಿ ಹಿಂದೆ ತಲೆ ಬಗ್ಸಿ ಅಲ್ಲಿ ಮುಂದೆ ಹೋಗಿ. ಶಾಸ್ತ್ರಿ ತಲೆ ಬಗ್ಸಿ ಮುಂದೆ ಹೋಗಿ, ಉದ್ಭವಲಿಂಗ ಇದೆ ಅಲ್ಲಿ ಹೋಗಿ. ಎಲ್ಲ ಬರ್ತಾ ಇದ್ದೀವಿ. ಗೈಸ್ ಇಲ್ಲ ಗೈಸ್ ಇಲ್ಲಿ ನೋಡಿ ಗೈಸ್. ಬನ್ನಿ ಬೇಗ. ಉದ್ಭವಲಿಂಗ ಫಸ್ಟ್ ಮಹಾಕಾಳಿ, ಲಕ್ಷ್ಮೀ, ಸರಸ್ವತಿ ಇದೆ. ವೀರಭದ್ರ, ವೈಷ್ಣೋದೇವಿ.
ಕಾಳಿ ಲಕ್ಷ್ಮೀ ಸರಸ್ವತಿ 3 ಉದ್ಭವಲಿಂಗ. ಲಾಸ್ಟ್ ಇದು ವೀರಭದ್ರ ನವರಾತ್ರಿಗೆ ವಿಶೇಷ. ವೈಷ್ಣೋದೇವಿ ತರನೇ ಇಂಡಿಯಾದಲ್ಲಿ 2ನೇದು ಉದ್ಭವ ಆಗಿರೋದು ಆದಿಸ್ಥಳ ಉದ್ಭವಲಿಂಗ ಇಂಡಿಯಾದಲ್ಲಿ 2ನೇದು. ಬನ್ನಿ ಕೆಟ್ಟಿಗೆ ಬನ್ನಿ ನೋಡಿ ಅದು ಮಹಾಕಾಳಿ ಮಹಾಲಕ್ಷ್ಮಿ ಇದೆ ಗಾಯ್ಸ್, ಇಂಡಿಯಾದಲ್ಲೇ 2 ಅಂತೆ ನೋಡಿ ಅದರಿಂದ ಬನ್ನಿ. ಉದ್ಭವ ಆಗಿರೋದು ಕೆಳಗಡೆ ಹೋಗ್ಲಿಕ್ಕಿದೆ. ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಅಂದ್ರೆ ನಾವು ಚಂಡಿಕೆ 3 ಒಟ್ಟಿಗೆ ಗಾಯ್ಸ್, ಅದೇ ದೇವಿ ಸ್ವರೂಪವಾಗಿ 3 ಒಟ್ಟಿಗೆ ಉದ್ಭವ ಆಗಿರೋದು. ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ. ಸಂಜು ಪ್ಲೇಸ್ ಕೂಡ ಹೇಗಿದೆ ಅಂತಂದರೆ ದೇವರೆಲ್ಲ ಈ ರೀತಿ ಸಾಕ್ಷಿಯಾಗಿದೆಯೋ ಅದೇ ರೀತಿಯಾಗಿ ಅಲ್ಲಿ ನಿಂತ್ಕೊಳ್ಳಿ ಮುಂದೆ ಇಡೀನಿ. ಅವನು ವಿಷ್ಣು ಬಿಟ್ಟಿದ್ದಾನು ಅಲ್ಲ ಅಲ್ಲ ಮಾತ್ರ ಅವನು ಹೋಗೋದು ಬಿಟ್ಟಲ್ಲಿ ವಿಷ್ಣು ನಿಂತ್ಕೊಂಡು. ಅಲ್ಲಿ ಲೆಫ್ಟ್ ಸೈಡ್ ಗೋಡೆ ಇಟ್ಕೊಳ್ಳಿ ಇಳಿಯುವಾಗ ಅಲ್ಲಿ ಜಾಗ ಉಂಟಲ್ಲ ಅಲ್ಲಿ ನಿಲ್ಲಿ. ಅಲ್ಲಿ ಮುಂದೆ ಹೇಳೋಣ ಫಸ್ಟ್ ಹೇಳೋದನ್ನ ಆಮೇಲೆ ಬೀಟ್ ಹಾಕಿ ಅವ್ರು ಹೇಳ. ಇಲ್ಲಿ ತಪಸ್ ಮಾಡಿ ಜಾಗ ಶೃಂಗೇರಿ ಪಾರ್ವತಮ್ಮ ಅವರು ಸಾಗರ ಶ್ರೀಧರ ಸ್ವಾಮಿ ಶಿಷ್ಯೆ. 40 ವರ್ಷದ ಹಿಂದೆ ಇಲ್ಲಿ ತಪಸ್ ಮಾಡಿ ಶೃಂಗೇರಿ ಪಾರ್ವತಮ್ಮ ತಪಸ್ ಮಾಡಿದ ಜಾಗ ಇಲ್ಲಿ 40 ವರ್ಷದ ಹಿಂದೆ. ಮುಂದೆ ಹೋಗ್ತದೆ, ಏನು ತೊಂದರೆ ಮಾಡುವುದಿಲ್ಲ, ಡೈಲಿ ಇಲ್ಲೇ ಇರ್ತದೆ. ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ರೆ ಅಲ್ಲಿ ತನಕ ಬಂದಿದ್ದೇವೆ, ಡೈಲಿ ಇಲ್ಲೇ ಇರ್ತದೆ ಬಾವಲ್ಲಿ. ಇಲ್ಲಿ ನಾಗದೇವರ ಪ್ರತಿಷ್ಠಾಪನೆ, ನಾಗರ ಪಂಚಮಿಗೆ ವಿಶೇಷ ಪೂಜೆ, ಮೇಲುಗಡೆ ಪ್ರತಿಷ್ಠಾಪನೆ. ಅಲ್ಲಿಂದ ಸುರಂಗ ಮಾರ್ಗ, ಅಲ್ಲಿಂದ ನೀರು ದೇವಸ್ಥಾನಕ್ಕೆ ಹೋಗ್ತದೆ. ಇಲ್ಲಿಂದ ಆಕ್ಸಿಜನ್ ಇಲ್ಲ, ಮುಂಚೆ ಕಾಶಿಗೆ ಹೋಗ್ತಿದ್ರೆ ಅಂತ ಪದ್ಧತಿ ಸುರಂಗ ಮಾರ್ಗ. ಈಗ ನೀರು ಹೋಗೋಷ್ಟು ದಾರಿ ಇದೆ, ಇಲ್ಲಿಂದ ಆಕ್ಸಿಜನ್ ಇಲ್ಲ, ಮುಂಚೆ ಕಾಶಿಗೆ ಹೋಗ್ತಿದ್ರೆ ಅಂತ ಪದ್ಧತಿ. ಲೈಟ್ ಎಲ್ಲ ಒಂದ್ಸಲ ಆಫ್ ಮಾಡಿ, ಎಲ್ಲರೂ ಸ್ಕ್ರೀನ್ ಎಲ್ಲ ಆಫ್ ಮಾಡಿ. ಸೈಡ್ ಹೊರಗಡೆ ಹುಲಿ ಚಾವಡಿ ಅಂತ ದೇವರ ಹುಲಿ ಬರುವಂತ ಪ್ಲೇಸ್ ಹೊರಗಡೆ ಇದೆ, ಅಲ್ಲಿ ತೋರಿಸ್ತೇನೆ. ಲೈಟ್ ಎಲ್ಲ ಆನ್ ಮಾಡ್ಕೊಳ್ಳಿ ಹೊರಗಡೆ. ಲೈಟ್ ಚಾವಡಿ ಅಂತ ಇಲ್ಲಿ ಬೆಂಕಿ ಹಾಕು ದೇವರ ಹುಲಿಗೆ ಚಳಿ ಕಾಯಿಸ್ಲಿಕ್ಕೆ ಅಂತ ಪದ್ಧತಿ. ಡೈಲಿ ಬೆಂಕಿ ಹಾಕುವ ಶಾಸ್ತ್ರ ಕಾಡಲ್ಲಿ ಇಲ್ಲೂ ಕೂಡ ಇದೆ. ಹುಲಿ ಗರ್ಜನೆ ಎಲ್ಲ ಕೇಳ್ತದೆ. ಇಲ್ಲಿ ಬೆಂಕಿ ಹಾಕೋದು. ಅಲ್ಲಿ ತನಕ ಹೋಗಿದ್ದೇವೆ, ನಿಮ್ದು ಗಾಡಿ ಇದೆ ನೋಡಿ. ಮೇಲೆ ಎಷ್ಟು ಮರ ಇದೆ, ಯಾವುದು ಬೇರೆ ಒಳಗಡೆ ಬಂದಿಲ್ಲ. ಅಲ್ಲಿಂದ ಸುರಂಗ ದೇವಸ್ಥಾನಕ್ಕೆ ಮತ್ತೆ ಕಾಶಿಗೆ 2 ದಾರಿ ಇದೆ, ನ್ಯಾಚುರಲ್ ಆಗಿ ಆಗಿದೆ. ಅಲ್ಲಿ ನೋಡಿ ಎಷ್ಟು ಮರ ಇದೆ, ಅದರ ಅಡಿಗಡೆಯಿಂದ ಹೋಗಿದ್ವಿ. ಅಲ್ಲಿಂದ ಸುರಂಗ ಕನೆಕ್ಟ್ ಆಗಿದೆ. ಓಕೆ, ಗೈಡ್ ಮಾಡೋದಕ್ಕೆ ಸಹಾಯ ಮಾಡಿ ಹೋಗಿ. ನಿಮ್ಮ ನೋಡಿ ಈ ಪ್ಲೇಸ್ ಇದೆಯಲ್ಲ, ಇಲ್ಲಿ ಬೆಂಕಿ ಡೈಲಿ ಬೆಂಕಿ ಹಾಕೋ ಶಾಸ್ತ್ರ. ಕಾಡಲ್ಲಿ ದೇವರ ಹುಲಿ ಇದೆ, ಅದು ಬಂದು ಚಳಿ ಕಾಯಿಸ್ಕೊಂಡು ಹೋಗ್ತದಂಥ ಪರಂಪರೆ, ಆತ ಪರಂಪರೆ. ಡೈಲಿ ಬೆಂಕಿ ಹಾಕೋ ಶಾಸ್ತ್ರ ಈಗಲೂ ಕೂಡ ಕಾಡಲ್ಲಿದೆ. ಹುಲಿ ಗರ್ಜನೆಲ್ಲ ಕೇಳ್ತದೆ, ಈಗಲೂ ಕೂಡ ಸಂಚಾರ ಇದೆ. ಮತ್ತೆ ಗುಹೆ ಮೇಲೆ ಮರ, ಅಲ್ಲಿ ತನಕ ಹೋಗಿದ್ದೇವೆ. ನಿಮ್ಮ ವೆಹಿಕಲ್ ಪಾರ್ಕಿಂಗ್ ಯಾವುದೇ ಬೇರೆಗಳು ಒಳಗಡೆ ಫುಲ್ ಒಂದೇ ಕಾಲದಲ್ಲಿ ಆಗಿರುವಂಥದ್ದು. ನ್ಯಾಚುರಲ್ ಆಗಿ ಸುಪಾರ್ಶ್ವಮುನಿ ತಪಸ್ ಮಾಡಿದ ಗುಹೆ. ಸುಪಾರ್ಶ್ವಮುನಿ 1000 ವರ್ಷ ಗುಹೆಗೆ ಇತಿಹಾಸ. ಅಂದರೆ ಅಲ್ಲಿ ಪ್ರತಿಷ್ಠಾಪನೆ ಅಲ್ಲಿ 3 ಶಕ್ತಿ ಅಲ್ಲಿ ಐಕ್ಯ ಆಗಿದೆ. ಲಿಂಗ ರೂಪಿಣೆಗೆ ಅಲ್ಲಿ ಕೂಡ ಐಕ್ಯ ಆಗಿರೋದು ಈ 3 ಶಕ್ತಿ. ಇದು ವೈಷ್ಣೋದೇವಿ ಅಲ್ಲಿ ಆದಿಸ್ಥಳ, ಇದು ಆದಿಸ್ಥಳ, ಅಲ್ಲಿ ಅಂದರೆ ಅಲ್ಲಿ ಮಾಡಿ ಎಷ್ಟು ವರ್ಷ ಅಂದರೆ 800 ವರ್ಷ ಇತಿಹಾಸ. ಇಲ್ಲಿ 1000 ವರ್ಷ ಸುಪಾರ್ಶ್ವ ಗುಹೆ ಅಂತ ಹೆಸರು. ಒಟ್ಟು ಕಮಲೇಶ್ವರ ಬ್ರಾಹ್ಮಿ ದುರ್ಗಾ ಪಾಕಿಸ್ತಾನ ಕಮಲೇಶ್ವರ ನದಿ ಅಲ್ಲಿ ಬರೋ ಅದು ಕುಬ್ಜನ, ಇದು ನಾಗತೀರ್ಥ, ಇದು ಅಲ್ಲಿ ಸಂಗಮ. ಶೃಂಗೇರಿ ಶಾರದಾಂಬೆ ಅವರು ಶೃಂಗೇರಿ ಅದು ತಪಸ್ ಮಾಡಿದ ಜಾಗ ಪಾರ್ವತಮ್ಮ ಅಂತ. ಅಂದರೆ ಶೃಂಗೇರಿ ಅವರು ಸಾಗರ ಶ್ರೀಧರ ಸ್ವಾಮಿಗಳ ಶಿಷ್ಯ, ತಪಸ್ ಮಾಡಿದ್ದೆ ಗುಹೆ. ಅಂದರೆ ಇಲ್ಲಿಗೂ ಏನಾದ್ರು ಶೃಂಗೇರಿ ಮಠಕ್ಕೆ ಬಿಲಾಂಗ್ ಆಗಿದೆ ಹಾಗೇನಿಲ್ಲ, ಅವರು ಬಂದವರು ಭಕ್ತರು. ನಂತರ ನಾಗದೇವರು ನಂತರ ಸುರಂಗ ಮಾರ್ಗ. ಮುಂಚೆ ಕಾಶಿಗೆ ಹೋಗ್ತಿದ್ರು ಅಂತ ಪದ್ಧತಿ. ಕಾಶಿ ಇಲ್ಲಿಂದ ಕಾಶಿ, ಈಗ ಸುರಂಗ ದಾರಿ ಇದೆ. ನೀರು ದೇವಸ್ಥಾನಕ್ಕೆ ಹೋಗುತ್ತೆ, ಕಮಲೇಶ್ವರಿಗೆ ದೇವಸ್ಥಾನ ಗರ್ಭಗುಡಿ ಪ್ರವೇಶ ಮಾಡುತ್ತಲ್ಲ ವರ್ಷಕ್ಕೆ ಒಂದ್ಸತಿ. ಅದೇ ಅವಾಗ ಈಗಲೇ ಜುಲೈ ಅದು ಜುಲೈ ಟೈಮಲ್ಲಿ ಪ್ರತಿ ವರ್ಷಕ್ಕೆ ಒಂದ್ಸತಿ ನೀರು ಹೋಗುತ್ತೆ ಅಲ್ಲಿ. ಅವಾಗ ಪೂಜೆ ಎಲ್ಲ ಪೂಜೆ ಇರುತ್ತೆ ನೀರಲ್ಲಿ, ಯಾವಾಗ ನೀರಲ್ಲಿ ಹೋಗ್ಬೇಕು. ಇಲ್ಲೇನು ನೀರು ನಿಲ್ಲಲ್ಲ, ಸುರಂಗ ಇದೆಲ್ಲ ಪಾಸ್ ಆಗ್ತದೆ. ಇಲ್ಲಿ ನೀರು ತುಂಬ್ಕೊಳೋದೇ ಥರ ಇದೆ. ತುಂಬಲ್ಲ ಸುರಂಗದಲ್ಲಿ ಹಾಗೆ ಪಾಸ್ ನೀರು ನಿಲ್ಲಲ್ಲ, ನಿಲ್ಲೋದಿಲ್ಲ. ಎನಿ ಟೈಮ್ ವರ್ಷ ಇಡೀ ಓಪನ್. ನಿಮಗೇನಾದ್ರು ಕಾಣಿಸಿದ್ಯಾ ಹುಲಿ ಏನಾದರೂ ಇಲ್ಲಿ? ಹುಲಿ ಗರ್ಜನೆ ಎಲ್ಲ ಕೇಳಿಸಿದೆ, ನಮ್ಮ ಮಾವೆಲ್ಲ ನೋಡಿದ್ದಾರೆ. ನಿಜವಾಗ್ಲೂ ಬಂದು ನೋಡಬೇಕು, ಆ ಜಗನ್ಮಾತೆ ಆಶೀರ್ವಾದ ಪಡ್ಕೋಬೇಕು. ನಾವು ಇವತ್ತು ಯಾವುದೇ ಚಂಡಿಕಾ ಹೋಮದಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಏನು ಮಾಡ್ತೀವಿ, ಮಹಾಶಕ್ತಿ ಮಹಾ ಸರಸ್ವತಿ ಮಹಾಕಾಳಿಯನ್ನು ಆರಾಧನೆ ಮಾಡ್ತೀವಿ. ಅದೇ ರೂಪದಲ್ಲಿ ಬಂದು ಆದಿಶಕ್ತಿ ಇಲ್ಲಿ ಲಿಂಗದ ರೂಪದಲ್ಲಿ ಉದ್ಭವ ಆಗಿದ್ದಾಳೆ ಅಂತ ಅಂದ್ಬಿಟ್ರೆ ಆ ಒಳಗಡೆ ಹೋಗಿದ್ದ ಇದೇ ಫೀಲೇ ಬೇರೆ ಇದೆ. ಮತ್ತು ಹೇಗೆ ಅಂದರೆ ನೆಕ್ಸ್ಟ್ ಲೆವೆಲ್ ಅದು. ಮತ್ತು ಗುಹೆ ಒಳಗಡೆ ಹೇಗೆ ಅಂದರೆ ಆ ಗುಹೆ ಒಳಗಡೆ ಹೋಗಿದ ಆ ಸುಗಂಧನೇ ಬೇರೆ.
ಆ ಸುಗಂಧ ನಾವೆಲ್ಲೂ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂದರೆ ಆ ಜಗನ್ಮಾತೆ ನಿಜವಾಗ್ಲೂ ಇದ್ದಾಳೆ ಅನ್ನೋದು ಆ ಸುಗಂಧದಲ್ಲಿ ಗೊತ್ತಾಗುತ್ತೆ. ಕೇಶವನಾಥೇಶ್ವರ ಮುರುಘನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಳಗಡೆ ಹೋಗ್ತಾ ಇದ್ವಿ. ಎಲ್ಲ ಜನ ಜಾಸ್ತಿ ಇರೋದ್ರಿಂದ ನೀರೆಲ್ಲ ತುಂಬ ಗಲೀಜಾಗಿದ್ದಾವೆ. ಇಲ್ಲಾಂದ್ರೆ ಪಾಪ ಮೀನುಗಳಾದರೂ ಕಾಣವು. ಮನುಷ್ಯನಿಗೆ ಅಷ್ಟೇ ಕೆಟ್ಟ ಆಗ್ಬಿಟ್ಟಿದೆ. ಮನುಷ್ಯ ಜಾಸ್ತಿ ಬಂದು ಪಾಪ ಅವಕ್ಕೂ ನೆಮ್ಮದಿಲ್ದಂಗೆ ಆಗ್ಬಿಟ್ಟಿದೆ. ನಾವೇ ಜಾಸ್ತಿ ಸವಾಸ ಮಾಡಿ ನಾವೇ ನೆಮ್ಮದಿ ಪಡ್ಕೊಳ್ಳೋಕ್ಕೋಸ್ಕರ ಟ್ರಿಪ್ ಬಂದಿದ್ದೀವಿ. ಸವಾಸ ಜಾಸ್ತಿ ಆಗಿ ನಮ್ಮವು ಏನಣ್ಣ ಭಾಳ ಮೀನು ಇದ್ರೆ ಹೋಗ್ತಾ ಇದ್ವಿ. ಒಂದು ದೇವಸ್ಥಾನ ಅಲ್ಲಿ ಒಳಗಡೆ ಶೂಟ್ ಮಾಡ್ಬೋದಾ ಹೇಗೆ ಅಂತ ನೋಡಿಬಿಟ್ಟು ಅಲ್ಲಿವರೆಗೂ ನೀವು ಎಲ್ಲ ಹೋಗ್ತಿದ್ದಾರೆ ಗಾಯ್ಸ್. ಗೈಸ್ ಒಳಗೆ ಟೆಂಪಲ್ ಇದೆ. ಹೆಂಗಿದೆ ಅಂತಂದರೆ ನೀರು ಸಮೇತ ಅಷ್ಟೇ ಸಖತ್ ಕೋಲ್ಡ್ ಆಗಿದೆ. ಒಳಗಡೆ ಇದೋ ಮೀನುಗಳು ಪಾಪ ಏನು ಮಾಡ್ತೀರಾ. कनिष्ठाय च नमः पूर्वजाय च परजाय च नमो मध्यमाय चापकल्पाय च नमो जगन्याय च बुद्ध्याय च नमः क्रोध्याय च प्रतिसर्याय च नमो याम्याय च धर्म्याय च नमो उर्वर्याय च कल्याय च नमः श्लोक्याय च सान्याय च नमो वन्याय च भक्ताय च नमः श्रवाय च प्रतिश्रवाय च नमः आशुसेनाय च सोमाय च रुद्राय च नमः साम्राय च अरुणाय च नमः शृंगाय च पशुपते च नमो उग्राय च भीमाय च नमः. ದೇವಸ್ಥಾನಕ್ಕೆ ಹೋಯ್ತು. ಏನಿದ್ರು ಬೀಚ್ ಕಡೆ ಪಯಣ ನಮ್ದು ಇವತ್ತು. ಬೀಚ್ ಕಡೆ ಪಯಣ ಮಾಡ್ಕೊಂಡು ಉಂಡ್ಕೊಂಡು ತಿಂಡ್ಕೊಂಡು ಬೀಚ್ ಮಧ್ಯೆ ಮಾಡ್ಕೊಂಡು ಮತ್ತೆ ಹತ್ರ ಪಟ ಎಷ್ಟೊತ್ತದು ಹತ್ತಿರ ಬೇಗ. ಎಂತ ನನ್ನ ಮಗ ನೋಡು ಬಸವ ನೀನು ಬಸ್ಸಿಗೆ ಹಾಯ ಚಿಂತೆ ಆದ್ರೆ ಗೂಳಿಗೆ ಅದೇನೋ ಚಿಂತೆ ಅಂತಾರಲ್ಲ ಹಂಗಾಯ್ತು. ನಿನ್ನ ಪಕ್ಕದಾಗ ಕೂರ್ಬೇಕು ಅನ್ನಿಸ್ತು ಮಚ್ಚಿ. ಆಕಳಿಂತಲ್ಲ ಐತಲ್ಲ ಇಲ್ಲೇ ಏನ್ ಹಿಂಗ ಆಡ್ತಾವ ಮಾಡಿ ನೋಡ್ರಿ. ಇಲ್ಲಿ ದಾರಿ ಕಾಡಿನ ಮಧ್ಯೆ ಹೋಗ್ತಿದೀವಿ. ಅದು ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ರು ಮೂಡ್ಗಲ್ಲಿಗೆ. ಇವನ್ ಯಾರ ಬಂದ ಒಂದೇ ಉಸಿರಿಗೆ ಹಿಂಗೆ ಬಂದ್ಬಿಡೋದು. ಇಡೀ ಕಾಂದಾನೆ ಇದೆ ಗಾಡಿ ಅಂತದಲ್ಲ ನಮ್ ಸ್ವಾಮಿಯರು ಮಾತ್ರ ಹೊಡಿತಾ ಇದಾರೆ. ರುದ್ರಾಭಿಷೇಕದ ಪ್ರಸಾದ ಏನ್ ಹಂಗೆ ಅದ್ ನಾವೇ ಆ ನಾಡಿ ಸಿಹಿ ಆಯ್ತು ನಮಗ್ ತಿನ್ನಕ್ ಆಗ್ತಿಲ್ಲ. ಇವ್ನ್ ನೋಡಿದ್ರೆ ಬಾಯಲ್ಲ ಹಿಡ್ಕೊಂಡ ನಾವು ರುದ್ರಾಭಿಷೇಕ ಅಲ್ಲ ನಮ್ಗೆ ಎಲ್ಲಾರು ಬ್ಯಾಚಲ್ಲಿ ಇರ್ತಾನೆ. ಏನಾರ ಮಾತಾಡ್ತಿದ್ರೆ ಮುದ್ದಕ್ಕೆ ಬಂದ್ಬಿಡ್ತಾರೆ ಅಂತಾರು. ಇವ್ರು ನೋಡ್ರಿ ನಮ್ ಶಾಸ್ತ್ರಿಗಳು ಅವ್ರು ಬಂದಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಇರಲ್ಲ ಬಂದ್ಬಿಡ್ತಾರೆ. ಪ್ರಸಾದ ಇನ್ನೂ ಹೋಗಿತ್ತು ಅವಾಗಿಂದ. ಅಲ್ಲ ಅದು ಎಲ್ಲ ಬಾಯೊಳಗೆಲ್ಲ ಸೇರ್ಕೊಂಡಿರುತ್ತೆ. ಈಗ ತಡಿ ಈಗ ಪ್ರಸಾದ ಹೌದಪ್ಪ ತಿಂದೆ ನಾವು ತಿಂದ್ವಿ ಸುಮ್ನೆ ಈಗ ನೋಡ ಮರ್ಯಾದ ಮಾತ್ರ ಅದನ್ನೇ ಹಿಡ್ಕೊಂಡ್ ಬಾಯಲ್ಲಿ ಹಿಡ್ಕೊಂಡು ಕುತ್ಕೊಂಡ ಅಂತದ್ ಏನೈತೆ ಅಣ್ಣ. ನಾವು ಅದ್ರ ಮೇಲೆ ಅವಲಕ್ಕಿ ಮೇಲೆ ಇರ್ತಕ್ಕಂತ ಬೆಲ್ಲನೆಲ್ಲ ಫಸ್ಟ್ ಸವಿದು ಅದ ನಂತರ ಹಲ್ನಲ್ಲಿ ಅವಲಕ್ಕಿಯನ್ನ ಅಗಿದು ಅದನ್ನ ನುಂಗ್ದಾಗ ಜೀರ್ಣಕ್ರಿಯೆಗೆ ಎಷ್ಟೋ ಹೆಲ್ಪ್ ಆಗ್ಲಿ ಅಂತ ನಾವು ಅಂತರಗಂದಿಂದ ಬಹಿರಂಗ. ಅಲ್ಲ ಇವ್ರೆಲ್ಲ ಸೈನ್ಸ್ ಟೀಚರ್ಗಳೆಲ್ಲ ಹೆಂಗಿದ್ದಾರೆ ಅಂದ್ಬಿಟ್ರೆ ಇವ್ರಿಗೆಲ್ಲ ಒಬ್ರಿಗೆ ಹೇಳ್ಕೊಟ್ಟಿರೋದು ಡೈಜೆಸ್ಟಿವ್ ಸಿಸ್ಟಮು ಮತ್ತೆ ಜೀರ್ಣಕ್ರಿಯೆ ಅವನ್ನೆಲ್ಲ ನಮಗೆಲ್ಲ ಹೇಳ್ಕೊಟ್ಟಿಲ್ಲ. ನಾವೆಲ್ಲ ಅಲ್ಲ ತಿನ್ನೋದು ಹೋಗ್ಲಿ ಬೇಗ. ನಿಮಗೆ ಹೇಳ್ಕೊಟ್ಟವ್ರೆಲ್ಲ ಲಾಕ್ಡೌನ್ ಅಲ್ಲಿ ಪಾಸ್ ಆದವರು, ನಮಗೆ ಹೇಳ್ಕೊಟ್ಟವ್ರೆಲ್ಲ ನಿಜವಾಗಿ ಓದ್ ಕಲ್ತವ್ರು. ನಮ್ಮ ಟೀಚರ್ಗಳೆಲ್ಲ ಅವೆಲ್ಲ ನಾವು ಇವ್ರ ಮಾತ್ರ ಮಂತಾನಸ್ತರು ಅಂತ ಹೇಳ್ತಿದ್ರಿ ನೀವು. ಹೆಂಗಿರ್ಬೇಕು ಅಂದ್ರೆ ಅಲ್ಲ ಕಣ್ ನನ್ನ ಮಗನೇ ಅಲ್ಲಿ ಮೇಕ್ ಹೋಗಿ ಫೋನ್ ಪೇ ಮಾಡೋ ನಾನು ಇದನ್ ಕಣ ಹೋಗೋ ಆ ಡಾಕ್ಟರ್ ಬಂದ್ರೆ ಇಂಥ ದೇವಸ್ಥಾನಗಳಿಗೆ ಬರ್ಬೇಕ್ರಿ. ಗೋವಾ ಅದು ಇದು ಎಲ್ಲ ಆ ಕಡೆ ಎಲ್ಲ ಹೋಗೋದು ಇದ್ದಿದ್ದೆ ನೋಡ್ರಿ. ಹಿಂಗ್ ಪುರೋಹಿತರುಗಳ ಟ್ರಿಪ್ ಹೋದ್ರೆ ಹಿಂಗಿರುತ್ತೆ. ಹೌದು ರೋಡ್ ಚಲೋ ಇರ್ಬೇಕಣ್ಣ. ರೋಡ್ ಚಲೋ ಇರ್ಬೇಕು. ಅಲ್ಲ ಹೌದು ರೋಡ್ ಚೆನ್ನಾಗಿರ್ಬೇಕು. ಹಂಗಂತ ಯಾವಾಗ್ಲೂ ನಾವು ಬಂದಿದ್ದೆಲ್ಲ ಇದೇ ರೋಡೇ ಸಿಕ್ಕಿದ್ಯಾ? ಕೆಲವ್ರು ಹೋಗ್ತಾರೆ ಗೋವಾ ಹಂಗೆ ಎಣ್ಣೆ ಕುಡಿಯೋಕೆ ಎಣ್ಣೆ ಕುಡಿಯೋಕೆ ಬಂದು ನೋಡ್ಬೇಕು. ನಮ್ಮ ಪುಣ್ಯಕ್ಷೇತ್ರಗಳನ್ನ ನಾವೇ ಬೆಳೆಸ್ಬೇಕು. ನಮ್ಮ ಕೈಲಿದೆ. ಬಸವಲಿಂಗಯ್ಯನವರು ನಾವೇ ಬೆಳೆಸ್ಬೇಕು ನಮ್ಮ ಕ್ಷೇತ್ರಗಳನ್ನೆಲ್ಲ. ಹಿಂದೂಗಳಾಗಿ ಹುಟ್ಟಿ ಏನ್ ಪ್ರಯೋಜನ? ಏನೋ ಚಿಂಟು ಏನಂತೀವಿ ಮಾತಿಗೆ ಹೌದು ಅಷ್ಟೇ. ಈಗ
ಒಂದು ಸ್ವಲ್ಪ ಹೊತ್ಮೇಲೆ ಅರೆದೋಣ ಹಾದ್ಯ ಆಗುತ್ತೆ ಎಲ್ಲ ಹಂಗೆ ಇರೋದು. ಅಲ್ಲ ಇವನು ಹಂಗೆ ಬಟ್ಟೆ ಹಾಕೊಂಡಿರೋದು ಹಂಗೆ ವಾದಿದ್ದಾರಂಗೆ, ನಾವಾದ್ರೂ ಮುಡಿ ಹಾಕೊಂಡಿದೀವಿ. ಹುಡುಗಾಟ್ಬೇಕು. ಈಗ ನೋಡ್ರಿ ಊಟ ಮುಗಿಸ್ಕೊಂಡು ಎಲ್ಲರೂ ಹೊರಟಿದೀವಿ. ಇವಾಗ ನೋಡಿ ಆದರೂ ಯಾಕೋ ಇವತ್ತು ಬೀಚಿಗೆ ಹೋಗ್ತಿರೋದೇ ಲೇಟ್ ಆಗ್ತದೆ. ಆದ್ರೂ ನೋಡೋಣ ಬೀಚಲ್ಲಿ ಆದ್ರೂ ಎಂಜಾಯ್ ಮಾಡೋದು ಮಾಡೇ ಮಾಡ್ತೀವಿ. ಏನಿಲ್ಲ ಅಂದ್ರೂ 1 ಗಂಟೆ ಆಟ ಆಡ್ತೀವಿ ಅಷ್ಟೇ. ಅಲ್ಲ 7 ಸೀಟರ್ ಗಾಡಿಲೂ ನನಗೆ ಅಡ್ಜಸ್ಟ್ ಮಾಡ್ಕೊತ ಹಿಂದೆ ಒಂದು ಸೀಟ್ ಇದೆ, ಹಿಂದೆ ಮಾತ್ರ ಯಾರು ಎದ್ದು ಹೋಗಲ್ಲ. ನೀನೇ ಹೋಗು. ಅಲ್ಲ ನಾವು ಹೋಗಿದ್ದು, ನಾವು ಬರ್ತಾ ಯಾರಪ್ಪ ಕೂತಿದ್ದು? ನಾನು ಎಷ್ಟೊತ್ತು ಕೂತ್ನಪ್ಪ? ನಾನು ಸಂಜೆ ಕೂತಿದೀವಿ, ನಾನು ಮಲ್ಲಿ ಕೂತಿದೀವಿ. ಇಲ್ಲಿ ಶಾಸ್ತ್ರಿ ಹಿಂದೆ ಒಂದ್ಸರಿ ಕ್ಯಾಮ್ರಾ ತೋರಿಸಿ ಸೀಟಿಂಗ್ ನಾನು ಕೂತಿದ್ದೀನಿ ನಿನ್ನೆ. ಸೀಟಲ್ಲಿ ನಾವು ನೀನು ವಿಡಿಯೋ ಕಾಲಲ್ಲಿ ಮಾತಾಡ್ಲಿಕ್ಕಂತ ಹೋಗಿದ್ದಪ್ಪ, ನಾವು ಕೂರ್ಬೇಕಂತ ಹೋಗಿದ್ದು. ಮೇಲಿಂದ ನಾನು ಸತ್ಯವಾಗ್ಲೂ ಹೇಳ್ತೀನಿ ಕೇಳು, ಟ್ರಿಪ್ ಮುಗಿಯೋವರೆಗೂ ನಾನು ಒಬ್ಬರು ಮೆಸೇಜ್ ಮಾಡಲ್ಲ. ಅಯ್ಯೋ ಮರವಂತೆ ಬೀಚ್ ಇವತ್ತು ಬೀಚ್ ನೀರೇ ಹೋಗ್ಬಿಡುತ್ತೇನಪ್ಪ ಪೂರ್ತಿ ಖಾಲಿಯಾಗಿ. ಹಿಂಗೆಲ್ಲ ಹೇಳ್ಬಿಟ್ರೆ ಅಲ್ಲ, ಊಟ ತಿಂಡಿ ಹುಡ್ಕೋದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಬರೀ ನಾನ್ ವೆಜ್ ಹೋಟ್ಲುಗಳಿದಾವೆ. ನಮಗೆ ವೆಜ್ ಹೋಟ್ಲು ಹುಡುಕ್ಬೇಕು ಅಂದ್ರೇನೆ ಕಷ್ಟ ಆಗ್ಬಿಟ್ಟಿದೆ. ಹೆಂಗೆ ಅಲ್ಲಿ ಹೋದ್ರೂ ಕರೆಕ್ಟ್ ಆಗಿ ಒಂದ್ ಚೆನ್ನಾಗಿದ್ರೆ ಒಂದ್ ಚೆನ್ನಾಗಿರಲ್ಲ. ಲೆಫ್ಟ್ ಅಲ್ಲ ಬರೀ ಇಡ್ಲಿ ದೋಸೆ ತಿನ್ಬಿಟ್ಟು ಹೆಂಗಾಗಿದೆ ಅಂದ್ರೆ ಬರೀ ನಮಗೆ ಈ ಹೊಟ್ಟೆಲಿ ಸೋಡಾ ಪುಡಿನೇ ಕೂತಂಗ ಆಗ್ಬಿಟ್ಟಿದೆ ಜಾಸ್ತಿ. ಅಲ್ಲ ಅದಕ್ಕೆ ದೇವಸ್ಥಾನಗಳು ಹುಡ್ಕೊಬಿಡೋಣ ಹೇಳಿ ನನ್ನ 2 ಮಾತುಗಳನ್ನ ನಾನು ಮುಗಿಸ್ತೇನೆ. ನೋಡೋಣ ಇನ್ನೆಲ್ಲ ನೋಡ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ ಜೈ. ಸ್ಟಾಪ್. ಬೀಚ್ ಹತ್ರ ಹೋಗ್ಬಿಟ್ಟು ಮಾಡ್ತೀವಿ. ಕಟ್ ಗುಡ್ ರಿಯಾಕ್ಷನ್. ಅಲ್ಲ ಇವನು ಕಾರ್ನಲ್ಲಿ ಇವನು ಬಟ್ಟೆನ ತಕೊಂಡಿದೀನಿ ಅಂತ. ಅಲ್ಲ ಬಟ್ಟೆ ಹೊಸ ಬಟ್ಟೆ ತಕೊಂಡಿರೋದು ನಾನು ಹಾಕಂತೀನಿ. ಅಲ್ಲ ಬಸ್ವಂಗ್ ಏನಾಗುತ್ತೆ ಅವಾಗ ಏನಾಗತ್ತಪ್ಪ ಮತ್ತೆ ಅವನಿಗೆ ಏನಾಗುತ್ತೆ ಗೊತ್ತಾ? ಅವನು ಹೇಗೆ ಅಂದ್ರೆ ಡಿಪ್ರೆಷನ್ ಅಲ್ಲಿದ್ದಾನೆ. ಡಿಪ್ರೆಷನ್ ಯಾಕಂದ್ರೆ ಅವನ ಹುಡುಗಿ ಇವತ್ತು ಅವ್ನು ಟೈಮ್ ಕೊಟ್ಟಿಲ್ಲ ಅಂತ ಅವನ ಜೊತೆ ಮಾತು ಬಿಟ್ಬಿಟ್ಟಾಳ. ಹಂಗಾಗಿ ಅವನಿದ್ದಾನೆ ಡಿಪ್ರೆಷನ್. ಅಲ್ಲ ನಿನ್ನೆ ವಿಡಿಯೋ ಕಾಲಲ್ಲಿ ಮಾತಾಡ್ಕೊಂಡು ತಲೆ ಬುಳ್ಳಿ ಹೊಡ್ಕೊಂಡಾಯ್ತು. ನಾನೇ ಸತ್ತ ಅನ್ಕೊಂಡೆ. ಅಯ್ಯ ಬಂಡೆ ಇದು ಬೇರೆ ತರ ಇದೆ. ಇಲ್ಲೋಡಿಲಿ ಇಲ್ಲೋಡು ಹಂಗೆ ಇರೋದು ಎಲ್ಲರದ್ದು ಹಿಂಗೆ ಇರೋದಾ? ಹೋಗೋಣ ಡಿಬ್ಬ ಕೊಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡ್ ಬರೋಣ. ಓಕೆ ಫ್ರೆಂಡ್ಸ್, ಬಟ್ಟೆ ಚೇಂಜ್ ಮಾಡ್ತೀನಿ. ಅದೇವರೆಗೂ ಬಾಯ್. ನಡ್ಲೆ ಮಲ್ಲಿ ತಡಿ, ಯಾವ ಸಾಂಗ್ ಅಂತ ಕೇಳಿಸ್ಕೊಂತೀನಿ, ಸುಳ್ಳು ಹೇಳಲ್ಲ. ಆಂಜನೇಯ ಮಾತನಾಡಿ ಮೌನವಾದೇನ. ಐ ಲವ್ ಯು ಸಾಂಗ್. ಬಂಗಾರದಲ್ಲಿ ಬೊಂಬೆ ಬರಪ್ಪ ಕೇಳಿಸ್ಕೊಂಡು ಈಗ ಅಲ್ಲ ಆ ಸಾಂಗ್ ಕೇಳಿದ್ರೆ ಏನಾಯ್ತು? ಅಪ್ಪಟ ಕನ್ನಡದ. ಆಯ್ತಾಯ್ತು. ಹುಡುಗರಿಗೆ ಮೆಸೇಜ್ ಬೀಚ್ ಬಂದಿದ್ದೆ ಹಾಡಾಕ್ತೀನಿ. ಹುಡುಗಿರಿಗೆ ಮೆಸೇಜ್ ಮಾಡೋದಾದ್ರೆ ನಥಿಂಗ್ ಲೀವ್ ಇಟ್ ಓಕೆ ಬಾಯ್. ಇಂಗ್ಲಿಷ್ ಅದು ಕನ್ನಡ ಅಲ್ಲ. ಅಚ್ಚ ಕನ್ನಡದಲ್ಲಿ ಶುಭೋದಯ ಅಂತ ಹಾಕ್ಲಿ, ಅವನು GM ಅಂತ ಹಾಕಂತಾನೆ. ಯಾರಿಗೆ ನಾನು ಹಾಕದೇ ಇಲ್ಲಲ್ಲ ಮೆಸೇಜ್. ಓನ್ಲಿ ಮಾ M-A ಮಾ ಸಿಗೆ ಸಿ ಋಷಿ. ಸಮುದ್ರ ಬಂದಿದ್ದೆ ಈಗ ಹಾಡಾಕ್ತೀನಿ. ಮನು ನನ್ನ ಸಮುದ್ರ ನೀನು. ಈಗ ಸಪ್ತಸಾಗರ ಮುಗ್ದಿದೆ, ಟ್ರೆಂಡಿಂಗ್ ಅಲ್ಲಿ ಇಲ್ಲ. ಅದು ಬೇರೆ ಯಾವ್ದಾರ ಈಗ 3 ಸಾಗರ ಬೇಕಂಡು ಮನೆ ಕಟ್ಸೋ ಅಂತ ಬಿಡು. ದೇವಿ ಅನುಗ್ರಹ ಮಾಡ್ಲಿ ನಿಂಗುನು. ಏನ್ ನೋಡ್ಲಿಲ್ಲ ಅಂದ್ರೆ ಮನೆಗಳು ನೋಡಕ್ ಅರ್ಜುನ್ ಶಾಸ್ತ್ರಿಗೆ ಮೆಸೇಜ್ಗಳು ಬರ್ತಿದಾವೆ. ಏನಂತ ಬಂದ್ರೆ M-A ಬರುತ್ತೆ. ಅದು ಬಿಟ್ರೆ ಒಂದಿಬ್ರು ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರು ಬರುತ್ತಲ್ಲ. ನಮಗೆ ಫ್ರೆಂಡ್ಸ್ ಯಾರು ಇಲ್ಲಪ್ಪ. ಅಯ್ಯೋ ಈ ತರ ಅಲ್ಲಿಗಿದ್ದಾರೆ. ಮಾ ಮೀನ್ಸ್ ಅಮ್ಮ. ಹಾ ಕ್ಲಾರಿಟಿ ಕೊಟ್ಬಿಡ್ತೀನಿ. ಅದೇ ಬಂತು ಸ್ಕೂಲು. ಹೋಗಿ ಸೇರ್ಕ, ಬ್ಯಾಗ್ ಅಕ್ಕ, ಲಂಚ್ ಬ್ಯಾಗ್ ಹಿಡ್ಕ. ಲಂಚ್ ಬ್ಯಾಗ್ ಹಿಡ್ಕೊಳ್ಳ. ಯಾವ ತಕ್ಕಂಡ ಲಂಚ್ ಬ್ಯಾಗ್ ತಕ್ಕಂಡ. ಸುಖದ ಮಳೆ ಒಳಗೊಳಗೆ ಬಳಿ ನೀ ಬಂದಾಗ ಅಲೆಯೋ ಅಲೆ ಎದೆಯೊಳಗೆ. ಸುಖದ ಮಳೆ ಒಳಗೊಳಗೆ ನೀ ಬಂದಾಗ ನಮ್ಮ
ಇಬ್ಬರ LKG ಎಲ್ಲ ಇದ್ದಂತೆ ಸಲಾಂ ವಾಲೇಕುಮ್ ವಾಲೇಕುಮ್ ಅಸ್ಸಲಾಂ. ಅಹಮದುಲ್ಲಾ ರಜುಲ್ಲಾ ಅರೆಕಾನ್. ಇಲ್ಲ ನಿಲ್ಲಿಸ್ರ ಮಾರ, ಚೆನ್ನಾಗೈತಿ. ಬಂದಿದ್ದೀವಿ ಬೀಚ್. ಎಂತ ಬೀಚ್ ರೀ ಇದು? ಎಂತ ಬೀಚು? ಕಾಪು ಎಲ್ಲ ಬೀಚ್ ಹೆಸರೇ ಗೊತ್ತಿಲ್ಲ ನೋಡಿ. ಹಾಗಾದ್ರೆ ಬೇಡ ಹೇಳಲ್ಲ. ಕೋಡಿ ಬೀಚ್. ಕೋಡಿ ಬೀಚಿಗೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಏನು ಅಂತ ಗೊತ್ತಿಲ್ಲ ನನಗೂ. ಬಟ್ ಇಲ್ಲೆಲ್ಲೋ ಬೀಚ್ನಲ್ಲಿ ಆಟ ಆಡಂಗೆ ಇಲ್ವ? ಆಟ ಆಡ್ತಾ ಇದಾರೆ ಗುರು, ಅಲ್ಲಿ ನೋಡು ಗುರು. ಫಸ್ಟ್ ಆ ಕಡೆ ತೋರ್ಸು. ಅಲ್ಲ, ಹೌದು ಆಟ ಆಡ್ತಾ ಇದ್ದಾರೆ. ಅಲ್ಲಿ ನೋಡು, ಅಲ್ಲೊಂದು ಬ್ಯಾಚ್ ಆಟ ಆಡ್ತಿದೆ. ಅವ್ರು ನೋಡಿ ಎಷ್ಟು ಜನ ಕುತ್ಕೊಂಡು ಆಟ. ನಮ್ಮದೆಲ್ಲ ಪುರೋಹಿತರು ಬೇಕಪ್ಪ, ಯಾರು ಇಲ್ಲಿದ್ದ ಜನರಿಗೆ ಹೋಗ್ಬಿಡೋದು. ನಮ್ಮ ಮಾತು ಕೇಳ್ಕೊಂಡ್ರೆ ಸತ್ತ ಹೋಗ್ಬಿಡ್ತಾರೆ ಆಮೇಲೆ. ಕೊನೆಗೂ ಬಂದಿದ್ದೀವಿ ಬೀಚು. ಇವತ್ತಿನ ಟೆಂಪಲ್ ರನ್ ಮುಗಿಸ್ಕೊಂಡು ಬೀಚಿಗೆ ಬಂದಿದ್ದೀವಿ. ಬಟ್ ನಾಳೆನೂ ಟೆಂಪಲ್ ರನ್ ಐತೆ. ನಾಡಿದ್ದು 12 ದಿವಸ ಟೆಂಪಲ್ ರನ್ನೇ ಬರೀಯಾ. ಏನು ಮಾಡ್ತೀರಾ, ನಮ್ಮ ಚಿಕ್ಕಮಗಳೂರಲ್ಲಿ ಫುಡ್ಗಳೆಲ್ಲ ಬಂದಂಗೆ ಇಲ್ಲಿ ಫುಡ್ಗಳು ಬರಲ್ಲ, ಹಂಗಾಗಿದೆ. ಹಾಂ ಬ್ರೋ ಆಫ್ ಮಾಡು. ಹೇಳ್ತಲ್ವ, ನಿಜವಾಗ್ಲೂ ಕೂಡ ಅಷ್ಟೇ ಕೆಟ್ಟಾಗಿದೆ, ಅಷ್ಟೇ ಇದಾಗಿದೆ. ಹೆಂಗೆ ಅಂತ ಬಂದರೆ ನೋಡ್ಬೋದು, ಇವರೆಲ್ಲ ಹೆಂಗೆ ರೂಮಿಗೆ ಹೋಗೋ ಟೈಮ್ ಆಯಿತು, ಆದರೂ ಆಟ ಆಡ್ತಾನೆ ನಿಂತಿದ್ದಾರೆ. ನಮ್ಮನ್ನು ಬಂದು ಹಳೆ ತಳ್ಳುತ್ತಾ ಇದೆ. ನಮಗೆ ಹಳೆ ತಳ್ಳುತ್ತೆ ಅಂತ ಒಂದು ಭಯ, ಆದರೆ ಫೋನಲ್ಲಿ ಒಳಗೆ ಹೋಗುತ್ತೆ ಅಂತ ಭಯ. ಇವರಿಗೆ ತಿನ್ಕೊಂಡು ಫೋಟೋ ತೆಗಿ, ವಿಡಿಯೋ ತೆಗಿ ಅನ್ನೋದೊಂದು ಭಯ. ಗೆಟ್ ಆಡ್ತಾರೆ ಬಸ್ಸ. ಗೈಸ್, ಯಾಕಂದರೆ ಅಲ್ಲೇ ನೀರು ಕೂಡ ಅಷ್ಟೇ ಜೋರಾಗಿದೆ. ಫೋನಲ್ಲಿ ಯಾಕಂದರೆ ಫೋನಲ್ಲಿ ತುಂಬ ಮೆಮೊರೀಸ್ಗಳಿದೆ. ಫೋನ್ ಹೋದ್ರೆ ಇನ್ನೊಂದು ತಗೋಬೋದು. ಫೋನಲ್ಲಿ ತುಂಬ ಮೆಮೊರೀಸ್ಗಳಿರ್ತದೆ. ಗಾಯ್ಸ್ ಎಲ್ಲ ಬಂದಿದ್ದೀವಿ, ಅಲ್ಲಿ ಅಷ್ಟು ಚೆನ್ನಾಗಿ ಬೀಚಲ್ಲಿ ಆಟ ಆಡ್ತಾ ಇದ್ದೀವಿ. ನೋಡ್ಬೋದು, ನಾವು ನಮ್ಮ ಹುಡುಗರೆಲ್ಲ ಬೀಚಲ್ಲಿ ಆಟ ಆಡ್ತಾ ಇದ್ದೀವಿ. ನೀರಿಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಬೀಚು ಬೇಡ, ಬೀಚ್ ಸವಾಸನ ಬೇಡ. ಏನು ಬಂದು ಮಿನಿಮಮ್ ಅಂದರು 1 ಗಂಟೆ ಅರ್ಧ ಗಂಟೆ ಆಡ್ಬೋದು. ಆಮೇಲೆ ಎಲ್ಲರಿಗೂ ಸುಸ್ತಾಗದೆ ಅಥವಾ ಬೋರೆ ಅನಿಸುತ್ತೆ. ಆದರೂ ನನ್ನ ಮಕ್ಕಳು ಇನ್ನೂ ನಾಚಿಕೆ, ನನ್ನ ಮಕ್ಕಳು ಇನ್ನೂ ಆಡ್ತಾ ಇದ್ದಾರೆ. ಇಲ್ಲಪ್ಪ ಇದ್ದಾನೆ ನೋಡಿರಿ, ವ್ಲಾಗ್ ಮಾಡೋಕ್ಕೆ ಸಮೇತ ಬಿಡ್ತಾರೆ. ಬ್ರೋ ಆ ವಿಡಿಯೋ ಮಾಡಿ, ಈ ವಿಡಿಯೋ ತಗೊಂಡ್ರೆ ಐಫೋನ್ ಯಾವುದೇ ಕಾರಣಕ್ಕೂ ತಗೊಂಬಾರ್ದು. ಯಾವ್ದಾರ ಗ್ರೂಪಲ್ಲಿ ಬರೀ ನಮ್ಮ ಫೋಟೋ ಯಾರು ಹಿಡಿಯೋರಿರಲ್ಲ, ಅವರ ಫೋಟೋನೇ ನಾವು ತೆಗೆಯೋದಾಗುತ್ತೆ. ಅಷ್ಟೇ.